ಯಾವುದೇ ಕಸ ಸೇರಿಕೊಂಡ್ರೆ ನಾನು ಜವಾಬ್ದಾರಿ ಇಲ್ಲ, ಬೇಕಾದರೆ ರಾಜೀನಾಮೆ ಮಾಡಿ ಹೋಗ್ಬಿಡ್ತೀನಿ ಜನಗಳು ಸಹಕರಿಸಿಲ್ಲ ಅಂದರೆ. ಏನು ಸರ್ ಇದು ಸ್ಪೆಷಲ್ ಡ್ರೈವ್ ನಿಮ್ಮ ವಾರ್ಡಲ್ಲಿ? ಸ್ಪೆಷಲ್ ಏನಿಲ್ಲ ಸರ್, ಫಸ್ಟ್ ಹಳೆ ಬಿದ್ದಿದ್ದನ್ನು ಮತ್ತೆ ಸರಿಪಡಿಸಿದ್ವಿ. ತಿಂಗಳಿಗೆ ಒಂದು ಸಲ ಎಲ್ಲ ವಾರ್ಡ್ಗೆ ಮಾಸ್ ಗ್ಯಾಂಗ್ ಹೋಗ್ತಾಯಿತ್ತು. ಒಂದು ಸುಮಾರು ದಿವಸದಿಂದ ನಮ್ಮ ಕೋರಿಕೆ ಇತ್ತು ಕಮಿಷನರ್ ಹತ್ರ. ಆ್ಯಕ್ಚುಲಿ ಮಂಗಳವಾರ ಮಾಡಬೇಕಾಗಿತ್ತು, ಮಂಗಳವಾರ ಕೇಂದ್ರ ಮಂತ್ರಿಗಳು ಬಂದಿದ್ರು ಅಂತ ಹೇಳಿ ಇವತ್ತು ಮಾಸ್ ಗ್ಯಾಂಗ್ ಹಾಕಿ ಪೂರ್ತಿ ನಮ್ಮ ವಾರ್ಡಲ್ಲಿ ಎಷ್ಟು ಚರಂಡಿ ಇದೆಯೋ ಅದನ್ನು ಕ್ಲೀನ್ ಸೆಟ್ ಮಾಡಿ, ಎಲ್ಲೆಲ್ಲಿ ಕಸಗಳು ಸೇರಿದೆಯೋ ಅದನ್ನು ತಿಳಿಸಿ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸ್ಬೇಕಂತ ಹೇಳ್ಬಿಟ್ಟು, ದಯವಿಟ್ಟು ಪ್ಲಾಸ್ಟಿಕ್ ನಿಷೇಧ ಆಗಿದೆ, ಅದನ್ನು ಯೂಸ್ ಮಾಡಬೇಡಿ, ಮೋರಿಯಲ್ಲಿ ನಿಮ್ಮ ಕಸನ ಹಾಕಬೇಡಿ ಅಂತ ಹೇಳ್ಬಿಟ್ಟು ಜನಗಳಿಗೂ ಒಂದು ಅರಿವು ಬರ್ತದೆ. ಸಾರ್ವಜನಿಕರು ಸಹಕರಿಸಿದರೆ ನಮ್ಮೂರು ಸಿಂಗಪೂರ್ ಥರ ಮಾಡ್ಬೋದು. ಈ ಪೇಪರ್ ಆಗಲಿ ನಾನು ಓದ್ತೀನಿ, ಅದನ್ನು ರೋಡಲ್ಲಿ ಬಿಸಾಡ್ಬಿಟ್ಟು ಹೋಗ್ತೀನಿ. ಬೆಳಗ್ಗೆ ಎದ್ದರೆ ನಾನೇ ಹೇಳ್ತೀನಿ ಏನಪ್ಪ ರೋಡೆಲ್ಲ ಕಸ ಇದೆಯಂತ. ಜನಗಳು ಒಂಚೂರು ಅರ್ಥಪೂರ್ವವಾಗಿ ಅರ್ಥ ಮಾಡಿಕೊಂಡು, ಈಗ ನಮ್ಮ ವಾರ್ಡ್ಗೆ ಕಸ ಹಾಕೋಕ್ಕೆ ಡೋರ್ ಕಲೆಕ್ಷನ್ಗೆ ಆಟೋ ಇದೆ. ನಮ್ಮ ಪೆನ್ಸಿಲ ಮೇಸ್ತ್ರಿ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 4 ಗಂಟೆ 5 ಗಂಟೆವರೆಗೂ ಕೆಲಸ ಮಾಡ್ತಾ ಇರ್ತಾರೆ. ಗಾಡಿ ಬಂದಿಲ್ಲ ಅಂದರೆ ಒಂದು ಫೋನ್ ಮಾಡೋದು, ಒಂದು ಹೇಳೋದು, ಇಲ್ಲ ನಗರಸಭೆಯಲ್ಲಿ ಹೆಲ್ಪ್ಲೈನ್ ಇದೆ ಅದಕ್ಕೆ ಮಾತಾಡೋದು, ಇಷ್ಟು ಮಾತ್ರ ಇಲ್ಲ. ಇಲ್ಲಿ ನೋಡೋದು, ಎಲ್ಲಿ ಕಸ ಹಾಕಬೇಕೋ ಕಸ ಹಾಕೋದು. 3 ತಿಂಗಳ ಮುಂಚೆ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇತ್ತು ಅಲ್ಲೆಲ್ಲ ನಾವು ರಂಗೋಲಿ ಮಾಡಿಸಿದ್ವಿ. ಈಗ ಅಲ್ಲಿ ಕಸ ಹಾಕ್ತಾಯಿಲ್ಲ ಜನ. ಈಗೇನಾಗ್ಬಿಟ್ಟಿದೆ, ಬೇರೆ ಕಡೆ ಎಲ್ಲೆಲ್ಲಿ ಇಂಥ ವೇಕೆಂಟ್ ಸೈಟು, ಈ ವೇಕೆಂಟ್ ಸೈಟ್ ಅವ್ರಿಗೆ ಹೇಳಿ ಸಾಕಾಗೋಗಿದೆ. ಒಂದು ನೀವು ಶೀಟ್ ಹಾಕಿಯನ್ನ ಮುಚ್ಚಿ ಅದನ್ನು ನೋಡ್ಕೊಳ್ಳಿ. ಒಂದು ಟ್ಯಾಕ್ಟರ್ ಕಸ ಬಂದಿದೆ, ಅದರಲ್ಲಿ ಜನನೂ ಸಹಕರಿಸಲ್ಲ, ನಗರಸಭೆ ಕೆಲಸ ಮಾಡಲ್ಲ ಅಂತ ಹೇಳಿದರೆ ನಾವು ಏನು ಮಾಡೋಕ್ಕಾಗ್ತದೆ? ಪ್ರತಿಯೊಂದು ಕೌನ್ಸಿಲರೇ ಮಾಡಬೇಕು, MLA ಮಾಡಬೇಕು, MP ಮಾಡಬೇಕಂದ್ರೆ ಆಗ್ತದ? ಜನ ನಾವು ಸರಿಯಾಗಿರಬೇಕು. ಗಾಡಿ ಬಂದಿಲ್ಲ ಆದರೆ ಶರ್ಟ್ ಇಟ್ಕೊಂಡು ಗಲಾಟೆ ಮಾಡಿ ಕಂಪ್ಲೇಂಟ್ ಕೊಡಿ. ನೀವು ಕಸನ ತಂದು ಮೋರಿಯಲ್ಲಿ ರೋಡಲ್ಲಿ ಹಾಕ್ಬಿಟ್ರೆ ಇದು 3 ತಿಂಗಳು 6 ತಿಂಗಳಾದರೆ ಎಲ್ಲ ಮ್ಯಾನ್ ಪವರ್ ಬೇಸ್ಟು. ಇವತ್ತು 60 ಜನ ಕೆಲಸ ಮಾಡ್ತಾಯಿದ್ದಾರೆ. 60 ಜನ ಒಂದೇ ದಿವಸಕ್ಕೆ ಮಾಡೋಕ್ಕಾಗ್ತದೆ? ನಾವು ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದೇ ವಿನಂತಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಕಸನ ನಿಮ್ಮ ವಾರ್ಡಿಗೆ ಆಟೋ ಬರ್ತದೆ. ಇವತ್ತು ನಾವು ಫೋರ್ಟ್ ಬ್ಲಾಕಲ್ಲಿ ಸುಮಾರು ಒಂದು ಇದನ್ನು 5 ವಿಭಾಗ ಮಾಡ್ತಾಯಿದ್ದೀವಿ ಫೋರ್ಟ್ ಬ್ಲಾಕ್ನ. ಆ ವಿಭಾಗಕ್ಕೆ ಎಷ್ಟೊತ್ತಿಗೆ ಆಟೋ ಹೋಗ್ತದೆ ಅಂತ ಹೇಳ್ಬಿಟ್ಟು ಟೈಮಿಂಗ್ ಕೊಡ್ಬಿಡ್ತೀವಿ. ಆ ಟೈಮಿಂಗ್ ಒಳಗೆ ಆ ಗಾಡಿ ಬರ್ತದೆ. ಬಂದಿಲ್ಲ ಆದರೆ ನಮಗಾಗಲಿ ಇಲ್ಲ ನಮ್ಮ ವಾರ್ಡಲ್ಲಿ ಸಂಬಂಧಪಟ್ಟಿರೋರು, ಈಗ ಈ ಬ್ಲಾಕು ಎಕ್ಸಾಂಪಲ್ ಈ ಬ್ಲಾಕ್ ಮಾಡ್ತೀವಿ ಅಂದ್ಕೊಳ್ಳಿ, ನಮ್ಮ ಅನ್ಸರ್ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿರ್ತೀವಿ. ಅಲ್ಲಿ ಕಸ ಗಾಡಿ ಬಂದಿಲ್ವಾ, ಅನ್ಸರ್ ಅವ್ರಿಗೆ ಫೋನ್ ಮಾಡಿದರೆ ಅವ್ರು ನಮ್ಗೆ ತಿಳಿಸ್ತಾರೆ, ಇಲ್ಲ ನಮ್ಮ ಡ್ರೈವರ್ಗೂ ಇಲ್ಲ ನಮ್ಮ ಮೇಸ್ತ್ರಿಗೆ ಯಾರಿಗಾನ ತಿಳಿಸ್ತಾರೆ. ಇದು ಸಟ್ರೈಟ್ ಆಗೋಕ್ಕೆ ಒಂಚೂರು ಕಷ್ಟ ಆಗ್ತದೆ. ಬಟ್ ಸಾರ್ವಜನಿಕರು ಸಹಕರಿಸಿದರೆ 35 ವಾರ್ಡಲ್ಲೂ ಈ ಫೋರ್ಟ್ ಬ್ಲಾಕ್ನ ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಒಂದು ಪ್ರಯತ್ನ, ಶುದ್ಧವನ್ನು ಇಟ್ಕೊಳ್ತೀವಿ, ಅಷ್ಟು ಮಾತ್ರ ಮಾಡ್ತಾಯಿದ್ದೀವಿ ಸರ್. ಸರ್ 4 ಬ್ಲಾಕ್ ಅಂದರೆ ಮಾರ್ಕೆಟು, ಆಮೇಲೆ ಸೆಕೆಂಡ್ MG ಮಾರ್ಕೆಟ್ ಎಲ್ಲ ನಿಮಗೆ ಬರುತ್ತೆ ಸರ್? ಇಲ್ಲ, 4 ಬ್ಲಾಕ್ ಅಂತ ಹೇಳಿದ್ರೆ ಅದನ್ನು ವಾರ್ಡ್ಗೆ ಸೇರಿಪಟ್ಟದ್ದು ಸಂಜಯ್ ಗಾಂಧಿ ನಗರ ಆಗಲಿ, ಸೆಕೆಂಡ್ ಮಾರ್ಕೆಟ್ ಆಗಲಿ, ದೊಡ್ಡಿ ಆಗಲಿ, ನಾವು ಇದೇ ವಾರ್ಡಲ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ. ಈಗ ನಮ್ಮ ಜೊತೆಗೆ ನಮ್ಮ ಮೇಸ್ತ್ರಿ ಸಹಕರಿಸ್ತಾರೆ, ನಾವು ಹೇಳೋಕ್ಕೆ ನಮ್ಗೆ ಸಹಾಯ ಮಾಡ್ತಾರೆ ಅಂತ. ನಿಮ್ಮ ವಾರ್ಡಲ್ಲಿ ಇರೋ ಮೇಸ್ತ್ರಿಗಳನ್ನ ನೀವು ಚೆನ್ನಾಗಿ ಅವರಿಗೆ ಏನು ಗೌರವ ಕೊಡಬೇಕು ಕೊಟ್ಟು ರಿಕ್ವೆಸ್ಟ್ ಮಾಡಿ ಅವ್ರ ಜೊತೆ ಕೆಲಸ ತೆಗೆದ್ರೆ ಎಲ್ಲ ವಾರ್ಡು ಕ್ಲೀನಾಗಿರ್ತದಪ್ಪ. ಸರ್, ಇನ್ನೊಂದು ಈ ಪ್ರೋಗ್ರಾಮು ಇದಕ್ಕೆ ಮುಂಚೆ ಮಾಡ್ತಾಯಿದ್ರು, ಈಗ ನೀವೇನು ಹೇಳಿದ್ರಿ ಇದು ಮುಂಚೆ ಮಾಡ್ತಾ ಇದ್ದಿದ್ದು ಮತ್ತೆ ಸ್ಟಾಪ್ ಆಯಿತು, ಏನಕ್ಕೆ ಸರ್ ಸ್ಟಾಪ್ ಆಯ್ತಿದ್ದು? ಅದು ಆಡಳಿತ ಅಲ್ಲಿ ಇರೋರನ್ನ ಕೇಳಬೇಕು. ಈಗ ನಾವು ಫಸ್ಟು ನೈಟಲ್ಲಿ MG ಮಾರ್ಕೆಟ್ ಕ್ಲೀನಿಂಗ್ ಮಾಡ್ತಾಯಿದ್ವಿ 7 to 10. ಏನಾಗ್ತಾಯಿತ್ತು, ಸಾಯಂಕಾಲ ಅವ್ರ ಅಂಗಡಿಗಳು ಮುಚ್ಚಿ ಹೋಗುವಾಗ ಕಸಗಳನ್ನೆಲ್ಲ ಕ್ಲೀನಾಗಿ ಅವ್ರವ್ರ ಕಂಟೈನರಲ್ಲಿ ಹಾಕಿ, ತರಕಾರಿ ಕಸ ಇರಲಿ, ಅಂಗಡಿಗಳವ್ರ ಕಸ ಇರಲಿ, ಅಲ್ಲೇ ಸೆಗ್ರಿಗೇಷನ್ ಆಗ್ತಾಯಿತ್ತು. ಪ್ಲಾಸ್ಟಿಕ್ ಸಪ್ರೇಟಾಗಿ ಹೋಗ್ತಾಯಿತ್ತು, ತರಕಾರಿ ಕಸ ಸಪ್ರೇಟಾಗಿ ಹೋಗ್ತಾಯಿತ್ತು, ನಾನ್ ವೆಜ್ ಕಸ ಸಪ್ರೇಟಾಗಿ ಹೋಗ್ತಾಯಿತ್ತು. ಏನಾಗ್ಬಿಟ್ಟಿದೆ, ಅಂಗಡಿ ಮುಚ್ಚುವಾಗ ಜನಗಳು ಎತ್ಕೊಂಡು ಹೋಗ್ಬಿಟ್ಟು ಎಲ್ಲನೋ ಒಂದು ಕಡೆ ಬಿಸಾಕ್ಬಿಡ್ಬೇಕು, ಅವನ ಅಂಗಡಿಯಲ್ಲಿ ಕಸ ಇರಬಾರ್ದು ಅಂತ. ಬಟ್ ಜನಗಳಿಗೆ ಬುದ್ಧಿ ಬೇಕು. ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ 6 ಗಂಟೆ ಮೇಲೆ ಕಸ ನೀವು ಮನೆಯಿಂದ ಆಚೆ ಹಾಕಿದರೆ ನಿಮ್ಮ ಮನೆಗೆ ಲಕ್ಷ್ಮೀ ಸೇವಲ್ಲ ಅಂತ ಹೇಳ್ಬಿಟ್ಟು ಹಿಂದೂ ಸಿದ್ಧಾಂತನೇ ಇದೆ. ಕಸ ಹಾಕಬೇಕಾಗಿರೋದು ಸೂರ್ಯ ಮುಳುಗಕ್ಕೆ ಮುಂಚೆ. ಅದಕ್ಕೆ ನನ್ನ ವಿನಂತಿ ಏನೋ, ನಿಮ್ಮ ಕಸ ಸಾಯಂಕಾಲ ಮನೆಗಿದ್ದರೆ ಡಸ್ಟ್ಬಿನ್ ಕೊಟ್ಟಿದ್ದೀವಿ, ಡಸ್ಟ್ಬಿನ್ನಲ್ಲಿ ಇಟ್ಕೊಳ್ಳಿ. ಬೆಳಗ್ಗೆ ಆಟೋ ಬರ್ತದೆ, ಆಟೋಲ್ಲಿ ಹಾಕಿ. ಆಟೋ ಬಂದಿಲ್ಲ ಆದರೆ ನಮ್ಗೆ ಫೋನ್ ಮಾಡಿ, ನಾವು ರೆಸ್ಪಾಂಡ್ ಮಾಡ್ತೀವಿ. ಇಷ್ಟೆಲ್ಲ ಸಹಕಾರ ಮಾಡಿನೂ ನಾವು ಪದೇ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿದರೆ ಇದು ಒಂದು ಟೈಮ್ ಲಾಸ್ಟ್ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದನ್ನು ಮೀರಿ ಅವ್ರ ಕಸ ಹಾಕಿದರೆ ನಾನಂತೂ ಇನ್ನು ಯಾವ ಒತ್ತಡಕ್ಕೂ ನಾನು ಬಗ್ಗಂಗಿಲ್ಲ. ಯಾವುದೇ ಕಸ ಸೇರಿಕೊಂಡ್ರೆ ನಾನು ಜವಾಬ್ದಾರಿ ಇಲ್ಲ, ಬೇಕಾದರೆ ರಾಜೀನಾಮೆ ಮಾಡಿ ಹೋಗ್ಬಿಡ್ತೀನಿ ಜನಗಳು ಸಹಕರಿಸಿಲ್ಲ ಅಂದರೆ.
ಜನಗಳು ಸಹಕರಿಸಿದ್ರೆ ರೋಗ ಬರಲ್ಲ, ಮೋರಿಗಳು ಶುದ್ಧವಾಗಿರ್ತದೆ. ಅವ್ರು ಏನು ಹೇಳ್ತಾರೋ ಕುಡಿಯೋ ನೀರಾಗಲಿ ಲೈಟ್ಗಳಾಗಲಿ ಹೇಳಿದ ತಕ್ಷಣ ಇನ್ಸ್ಟೆಂಟಾಗಿ ಕೆಲಸ ಮಾಡ್ತೀನಿ. ಕೇಳಿ ನಮ್ಮ ಮನ್ಸರ್ನ, ಇಲ್ಲ ನಮ್ಮ ದೊಡ್ಡಿಯಲ್ಲಿರೋ ಶ್ರೀಧರನ ಕೇಳಿ. ನಾವಂತೂ ಯಾರಿಗೂ ಕರೆದಿಲ್ಲ, ಅವರೇ ಬಂದು ಪಾಪ ಜೊತೆಗೆ ನಿಂತು ಸಹಕರಿಸ್ತಾರೆ. ಕೆಲವೊಂದು ಜನ ನಮ್ಮ ಮನೆಯಲ್ಲಿ ಇರೋ ಹೆಣ್ಮಕ್ಳಿಗೆ ಹೇಳ್ಬೇಕು, ಅಮ್ಮ ರೋಡ್ಲೆ ಕುಪ್ಪ ಕೊಡೋದೆ. ಪ್ಲಸ್ ಈ ಅಶೋಕ್ ನಗರ್ ರೋಡಲ್ಲಿ ಇರೋ ಎಲ್ಲ ಅಂಗಡಿಯವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಅಂಗಡಿ ಕಸಗಳೆಲ್ಲ ನಿಮ್ಮ ಅಂಗಡಿಯಲ್ಲಿ ಇಟ್ಕೊಳ್ಳಿ. ಹಿಂದ್ಗಡೆ ಬಂದುಬಿಟ್ಟು ಆ ಪಾಪನಾದ ಕಾಂಪೌಂಡ್ ಇದೆ, ಇಲ್ಲ ಈ ದೇವಸ್ಥಾನ ಹಿಂದ್ಗಡೆ ಕಾಂಪೌಂಡ್ ಇದೆ, ಇಲ್ಲಿ ಬಂದು ನೀವು ಹಾಕ್ತಾಯಿದ್ರೆ ಯಾರನ್ನ ಫೋಟೋ ಹಿಡಿದು ಕೊಡ್ತಾರೆ. ಮಾರನೇ ದಿವಸ ತೆಗಿಯೋ ಕಸ ಎಲ್ಲ ಎತ್ಕೊಂಡು ಬಂದು ನಿಮ್ಮ ಅಂಗಡಿ ಒಳಗಡೆ ಹಾಕ್ತೀನಿ ನಾನು. ಇದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ಪ್ಲಾಸ್ಟಿಕ್ ಹಾಕೋದು, ಬಾಕ್ಸ್ಗಳು ಹಾಕೋದು ವಾರ್ನಿಂಗ್ ಎಲ್ಲರಿಗೂ. ಇದನ್ನು ಮೀರಿ ನೀವು ಮತ್ತೆ ಇದೇ ಕೆಲಸ ಮಾಡ್ತಾಯಿದ್ರಿ, ಪಾನಿಪುರಿ ಅಂಗಡಿಗಳು ಅವ್ರಿಗೂ ಸೇರಿ ನೀವು ಮಾಡ್ತಾಯಿದ್ರೆ ಆ ಕಸ ನಿಮ್ಮ ಮನೆ ಒಳಗಂತ ಹಾಕೋದು ಗ್ಯಾರಂಟಿ ನಾಳೆ ಬೆಳಗ್ಗೆ ನಾನು. ಸರ್ ಮಾಸ್ ಗ್ಯಾಂಗಲ್ಲಿ ಎಷ್ಟು ಜನ ಮಾಸ್ ಗ್ಯಾಂಗು ಇರ್ಬೋದು ಸರ್, ಒಂದು 50 ಜನ. ಎಷ್ಟು ಜನ ಮೆಸ್ತಿ 50 ಜನ ಇದ್ದಾರೆ. ಪೌರಾಯುಕ್ತರು ಬರ್ತೀನಿ ಅಂದ್ರೆ ಏನೋ ಎಲೆಕ್ಷನ್ ಮೀಟಿಂಗ್ ಅಂತ ಜಿಲ್ಲಾಡಳಿತ ಆಫೀಸ್ಗೆ ಹೋಗಿದ್ದಾರೆ. 3 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. ಬಂದರೆ ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಸಕ್ಸಸ್ ಆಗಿಬಿಟ್ರೆ ಪಾಪ ಎಲ್ಲ ಕೌನ್ಸಿಲರ್ಗೂ ಇದೆ ಬಾಧೆ. ಜನ ಕಡಿಮೆ, ಏರಿಯಾ ಜಾಸ್ತಿ. ಒಬ್ಬ ಕೌನ್ಸಿಲರ್ ಏನು ಮಾಡ್ತಾರೆ, ಕಸ ಹಾಕೋದು ನೀವು ಡೈಲಿ ಬಂದು ಕೌನ್ಸಿಲರ್ ವೇಲೆ ಪಂಡ್ರದಿಲ್ಲ ಅಂದರೆ ನೀವು ಆಗಬೇಡ್ರಿ ಆಚೆ. ನಿಮ್ಮ ಗಾಡಿ ಬಂದಿಲ್ಲ ಅಂದ್ರೆ ಪ್ರಶ್ನೆ ಕೇಳ್ರಿ ನಮ್ಮನ್ನು. ನೀವು ಆಚೆ ಆಗ್ಬಿಟ್ಟು ಕುಪ್ಪೆ ಹಿಡ್ಕಿರ್ದಿಲ್ಲ ಅಂದರೆ ಎಲ್ಲಿಂದ ಎತ್ತೋದು ನಾವು?